ವಯೋಸಹಜ ಕಾಯಿಲೆಯಿಂದ ಇಹಲೋಕ ತ್ಯಜಿಸಿದ ದಾವಣಗೆರೆ ಧಣಿ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ನೆರವೇರಿದೆ. ದಾವಣಗೆರೆಯ ಕಲೇಶ್ವರ ರೈಸ್ ಮಿಲ್ನಲ್ಲಿ ಪತ್ನಿ ಪಾರ್ವತಿ ಸಮಾಧಿ ಪಕ್ಕದಲ್ಲೇ ಶಾಮನೂರಿಗೆ ಅಂತಿಮ ಸಂಸ್ಕಾರ ನೆರವೇರಿಸಲಾಗಿದ್ದು, ಸಿಎಂ, ಡಿಸಿಎಂ ಸೇರಿ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ದರು. ಶಾಮನೂರು ಪಾರ್ಥಿವ ಶರೀರಕ್ಕೆ ರಾಷ್ಟ್ರಧ್ವಜ ಹೊದಿಸಿ 3 ಸುತ್ತು ಕುಶಲತೋಪು ಸಿಡಿಸಿ ಸರ್ಕಾರಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶಾಮನೂರು ಅಭಿಮಾನಿಗಳು ಬೆಂಬಲಿಗರಿಂದ ಕಣ್ಣೀರ ವಿದಾಯ ಹೇಳಿದರು. ಇದೇ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾವುಕರಾದರು. ಶಾಮನೂರು ಅಗಲಿಕೆಗೆ ಅಖಂಡ ಸ್ವಾಮೀಜಿಗಳು ಕಂಬನಿ ಮಿಡಿದರು. ಶಾಮನೂರು ಶಿವಶಂಕರಪ್ಪ ಅಗಲಿಕೆ ಬಹಳ ನೋವು ತಂದಿದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಂತಾಪ ಸೂಚಿಸಿದರು. ಅವರ ಅಗಲಿಕೆಯಿಂದ ಇಡೀ ಸಮಾಜಕ್ಕೆ ದೊಡ್ಡ ಆಘಾತವಾಗಿದೆ. ಅವರಿಂದ ಸಮಾಜಕ್ಕೆ ಸಾಕಷ್ಟು ಕೊಡುಗೆ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ಕೊಡಲಿ ಅಂತ ಕಂಬನಿ ಮಿಡಿದರು. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಇಡೀ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ. ಬಹಳ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸಾಧನೆ ಮಾಡಿದಂಥ ದೊಡ್ಡ ವ್ಯಕ್ತಿಯವರು. ಇವತ್ತು ದಾವಣಗೆರೆ ನಾನು ಹೋಗ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವ್ರ ಕುಟುಂಬ ವರ್ಗದವ್ರಿಗೂ ನೋವನ್ನು ಸಹಿಸುವಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರು ಮತ್ತು ನಿಮ್ಮ ನಡುವೆ ಒಡನಾಟ ಹೇಗಿತ್ತು ಸರ್? ಒಡನಾಟ ಹೇಗಿತ್ತು? ಬಹಳ ವರ್ಷಗಳ ಸಂಬಂಧ, ಬಹಳ ಆತ್ಮೀಯ ಸಂಬಂಧ. ಇತ್ತೀಚೆಗೆ ಆಸ್ಪತ್ರೆಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೆ. ಎಲ್ಲ ಸಂದರ್ಭದಲ್ಲೂ ಸಹ ನಮಗೆಲ್ಲ ರೀತಿಯ ಸಹಕಾರ ನೀಡಿದಂಥ ಒಬ್ಬ ಹಿರಿಯ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಅವ್ರ ಬಗ್ಗೆ ಹೇಳುವಂಥದ್ದು ಬಹಳಷ್ಟಿದೆ. ಈಗಾಗಲೇ ಅನೇಕ ವಿಷಯಗಳು ಪತ್ರಿಕೆಯಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ. ಹೆಚ್ಚು ಹೇಳುವಂಥ ಅಗತ್ಯ ಇಲ್ಲ. ನಾನು ಹೋಗಿ ಅವ್ರನ್ನ ಆತ್ಮಕ್ಕೆ ಶಾಂತಿ ಕೋರಿ ಅವರ ಶಾಮನೂರು ಶಿವಶಂಕರಪ್ಪ ನಿಧನಕ್ಕೆ ಬಳ್ಳಾರಿಯ ಕಂಪ್ಲಿ ಪಟ್ಟಣದಲ್ಲಿ ಸ್ಪೀಕರ್ ಯುಟಿ ಖಾದರ್ ಸಂತಾಪ ಸೂಚಿಸಿದರು. ಕರ್ನಾಟಕದ ಸೂರ್ಯ ಅಸ್ತಂಗತವಾಗಿದೆ. ಹಿಮಾಲಯದ ಬೆಟ್ಟದಷ್ಟು ಎತ್ತರದ ವ್ಯಕ್ತಿತ್ವ ಅವರದ್ದು. ರಾಜಕೀಯ ಮಾತ್ರವಲ್ಲದೆ ಧಾರ್ಮಿಕ, ಶೈಕ್ಷಣಿಕವಾಗಿಯೂ ಅವರ ಕೊಡುಗೆ ಅಪಾರ. ರಾಜಕೀಯ ಮತ್ತು ಸಾಮಾಜಿಕವಾಗಿ ಸೇವೆ ಸಲ್ಲಿಸಿ ಎರಡನ್ನ ಸಮಾನಾಗಿ ತೆಗೆದುಕೊಂಡು ಹೋದವರು. ಎಂತಹ ಪರಿಸ್ಥಿತಿಯಲ್ಲೂ ನಗು ಮುಖದಿಂದಲೇ ಇರ್ತಾ ಇದ್ರು. ಶಾಮನೂರು ಅಗಲಿಕೆ ರಾಜ್ಯಕ್ಕೆ ತುಂಬಾ ನಷ್ಟ ಉಂಟು ಮಾಡಿದೆ. ಅವರ ಕುಟುಂಬಕ್ಕೆ ನೋವು ಭರಿಸುವಷ್ಟು ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿದರು. ಅಲೆಮಾರಿ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲೇ ಪ್ರತ್ಯೇಕವಾಗಿ ಎ ಗ್ರೂಪ್ ಗುರುತಿಸಿ ಕಾನೂನು ಜಾರಿಗೊಳಿಸಬೇಕು ಅಂತ ಅಲೆಮಾರಿ ಸಮುದಾಯಗಳ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕ ಮೀಸಲಾತಿ ವಿಚಾರವಾಗಿ ಡಿಸೆಂಬರ್ 19ರಂದು ಬೆಳಗಾವಿಯ ಸುವರ್ಣಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದರು. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ನಡೆದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ ರಚನಾ ಎಂಬಾಕೆಯನ್ನ ಭೇಟಿಯಾಗಲು ಬಂದಿದ್ದ ಮದ್ದೂರು ಮೂಲದ ಮಹದೇವ ಎಂಬಾತನ ಮೇಲೆ ರಾತ್ರಿ ಇಡೀ ಹಲ್ಲೆ ನಡೆಸಿ ಹಣದ ಬೇಡಿಕೆ ಇಟ್ಟಿದ್ರು. ಆತ ಅರೆಬೆತ್ತಲೆ ಸ್ಥಿತಿಯಲ್ಲೇ ಹೇಗೋ ತಪ್ಪಿಸಿಕೊಂಡು ಮಡಿಕೇರಿ ಠಾಣೆಗೆ ಓಡಿ ಬಂದಿದ್ದ. ಈ ಘಟನೆ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಯುವಕನ ದೂರು ಆಧರಿಸಿ ಮೊದಲಿಗೆ ಮಹಿಳೆಯನ್ನ ಬಂಧಿಸಲಾಗಿತ್ತು. ಇದೀಗ ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ. ತಲವಾರ್ ಹಿಡಿದು ಡ್ಯಾನ್ಸ್ ಮಾಡಿದ್ದ ಇಬ್ಬರು ಆರೋಪಿಗಳನ್ನ ಮಂಗಳೂರು ಪೊಲೀಸರು ಕಿಡ್ಡ ತೋಡಿದ್ದಾರೆ. ಡಿಸೆಂಬರ್ 13ರಂದು ಫೇಸ್ಬುಕ್ನಲ್ಲಿ ಸುರೇಶ್ ಪಿಎಸ್ವೈ ಖಾತೆಯಿಂದ ವಿವಾದಿತ ವಿಡಿಯೋ ಪೋಸ್ಟ್ ಬೆನ್ನಲ್ಲೇ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ತಲವಾರ್ ಹಿಡಿದು ಡ್ಯಾನ್ಸ್ ಮಾಡಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದ್ದ ಅಮೀರ್ ಸುಹೇನ್ ಹಾಗೂ ಫೇಸ್ಬುಕ್ನಲ್ಲಿ ಖಾತೆ ಸ್ಟೋರಿ ಹಾಕಿದ್ದ ಸುರೇಶ್ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ವಿಡಿಯೋ ಮಾಡಲು ಬಳಸಿದ್ದ ಮೊಬೈಲ್ ಫೋನ್ ಹಾಗೂ ತಲವಾರ್ ವಶಕ್ಕೆ ಪಡೆದುಕೊಂಡಿದ್ದಾರೆ.
ಜಮೀನು ವಿವಾದ ಹಿನ್ನೆಲೆ ದಂಪತಿ ಮೇಲೆ ಮಚ್ಚಿನಿಂದ ಹಲ್ಲೆಗೆ ಯತ್ನಿಸಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಗ್ರಾಮದಲ್ಲಿ ನಡೆದಿದೆ. ನಾಗರಾಜ್ ರೆಡ್ಡಿ ಹಾಗೂ ಪದ್ಮಜ ಎಂಬುವರ ಮೇಲೆ ಬೈರಾರೆಡ್ಡಿ ಕಾಲಿನಿಂದ ಒದ್ದು ಹಲ್ಲೆ ಮಾಡಿದ್ದಾನೆ. ರಾಯಲ್ಪಾಡು ಗ್ರಾಮದ ಸರ್ವೆ ನಂಬರ್ 68/1ರಲ್ಲಿನ 5 ಗುಂಟೆ ಜಮೀನು ವಿಚಾರವಾಗಿ ವಿವಾದವಾಗಿತ್ತು. ಈ ಹಿನ್ನೆಲೆಯಲ್ಲಿ ಜಮೀನು ಸರ್ವೆಗೆ ಬೈರಾರೆಡ್ಡಿ ಮುಂದಾಗಿದ್ದ. ಆದರೆ ಇದಕ್ಕೆ ವಿರೋಧಿಸಿದ ದಂಪತಿ ಮೇಲೆ ಬೈರಾರೆಡ್ಡಿ ಹಲ್ಲೆ ನಡೆಸಿದ್ದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಕಾನೂನಿನ ತೀರ್ಪಿಗೆ ನಾವು ಬದ್ಧರಾಗಿರ್ತೇವೆ, ನಮಗೆ ಪ್ರಾಣ ಬೆದರಿಕೆ ಇದೆ, ದಯವಿಟ್ಟು ರಕ್ಷಣೆ ಕೊಡಿ ಅಂತ ಪೊಲೀಸರಿಗೆ ನಾಗರಾಜ್ ರೆಡ್ಡಿ ಹಾಗೂ ಪದ್ಮಜ ಮನವಿ ಮಾಡಿಕೊಂಡಿದ್ದಾರೆ. ಆದ್ರೆ ಆ ಪ್ರಾಧಾನ್ಯತೆ ಕಳ್ಕೊಂಡು ಹೆಂಗಸ್ ಮೇಲೆ ಕೈ ಮಾಡಿದಾಗ ನೀವು ಏನೊಂದು ಕ್ರಮ ಕೊಳ್ಳಿಲ್ಲ ಅಂದ್ರೆ ಅಲ್ಲಿಗೆ ಹೆಂಗಸಿಗೆ ಏನೊಂದು ಸೇಫ್ಟಿ ಇದೆ ಹೇಳಿ? ರಕ್ಷಣೆ ಅನ್ನೋದು ಎಲ್ಲಿದೆ ಕಾನೂನಿನಲ್ಲಿ? ಅಲೋಕ್ ಕುಮಾರ್ ಪರಪ್ಪನ ಅಗ್ರಹಾರ ಜೈಲಿನ ಡಿಜಿಪಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳೊಂದಿಗೆ ಜೈಲಿನಲ್ಲಿ ರೌಂಡ್ಸ್ ಹಾಕಿದ ಅಲೋಕ್ ಕುಮಾರ್ ಖೈದಿಗಳನ್ನ ಭೇಟಿ ಮಾಡಲು ಬಂದವರ ಮಾಹಿತಿ ಪಡೆದರು. ಖೈದಿಗಳ ಭೇಟಿಗಾಗಿ ಚೆಕ್ ಪೋಸ್ಟ್ ಬಳಿ ನಿಂತಿದ್ದ ಸಂದರ್ಶಕರ ಜೊತೆಯೂ ಮಾತುಕತೆ ನಡೆಸಿದ್ರು. ಯಾವ ಕೇಸ್, ಯಾರನ್ನ ಭೇಟಿ ಮಾಡೋಕೆ ಬಂದಿದ್ದೀರಾ ಅಂತ ಸಮಗ್ರವಾಗಿ ವಿಚಾರಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಭಾರಿ ಗಾತ್ರದ ಬೆಳ್ಳಿ ಚೈನ್ ಧರಿಸಿ ಬಂದಿದ್ದ ವ್ಯಕ್ತಿಗೆ ಡಿಜಿಪಿ ಕ್ಲಾಸ್ ತೆಗೆದುಕೊಂಡಿದ್ದು, ಒಳ್ಳೆ ಚೈನ್ ಹಾಕಿದ್ಯಾ, ಯಾರನ್ನ ನೋಡಕ್ ಬಂದಿದ್ಯಾ ಅಂತ ಪ್ರಶ್ನೆ ಹಾಕಿದ್ದಕ್ಕೆ ಆತ ತಬ್ಬಿಬ್ಬಾಗಿ ನಮ್ಮ ಅಣ್ಣನನ್ನ ನೋಡೋಕೆ ಬಂದಿದ್ದೇನೆ ಅಂತ ಹೇಳಿದ್ದಾನೆ. ಆ ಬಳಿಕ ಕತ್ತಿನಿಂದ ಚೈನ್ ತೆಗೆದು ನೋಡಿ ಬಳಿಕ ವಾಪಸ್ ಹೊರಟರು. ಯಾವ ಅಣ್ಣ ಏನ್ ಹೆಸರು? ಅದ್ನಾನ್. ಇದೆಲ್ಲ ಚೇನ್ಗಿನೆಲ್ಲ ಒಳ್ಳೆ ಹಾಕಿದ್ದೀರ. ಇದು ಕೈ ಮುಂದೆ ಮಾಡ್ರಿ, ಆಯ್ತು ತಗೊಳ್ಳಿ. ತಿನ್ಬಿಡ್ರಿ, ತಿನ್ಬಿಡ್ರಿ. ಅದು ನಾನು ತಗೊಳಲ್ಲ ಬಿಡಿ. ಯಾವ ಅದ್ನಾನ್ ನಿಮ್ಮ ಹೆಸರು? ಅಮೀರ್. ಆ ಒಂದು ಹೆಸರು ಅದ್ನಾನ್. ಯಾವ ಕೇಸ್ಲಿದ್ದಾರೆ? ಪ್ಲಾಂಟೇಶನ್ ಎಲ್ಲ ನಾವೇ ಮಾಡಬೇಕು. ಗೊತ್ತಿದೆ. ಸೊ ಅದು ಯಾಕಂದ್ರೆ ಆ ಲ್ಯಾಂಡ್ ಇದೆ, ಅದು ಸರಿಯಾಗಿ. ಟ್ರಾಫಿಕ್ ಪೊಲೀಸರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ ಧರಿಸುವಂತೆ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಪೊಲೀಸ್ ಸಿಬ್ಬಂದಿಗಳೇ ಸರಿಯಾಗಿ ನಿಯಮ ಪಾಲಿಸ್ತಾ ಇಲ್ಲ ಹಾಗೂ ಮೊಬೈಲ್ ಬಳಕೆ ಸೇರಿ ಮತ್ತಿತರ ಪ್ರಕರಣಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಕಾನೂನು ಜಾರಿಗೊಳಿಸುವ ಪೊಲೀಸರೇ ನಿಯಮ ಉಲ್ಲಂಘಿಸಿದರೆ ಜನರಿಗೆ ಸಂಚಾರ ನಿಯಮ ಪಾಲಿಸಿ ಎನ್ನುವ ಹಕ್ಕು ಇರುವುದಿಲ್ಲ. ಒಂದೊಮ್ಮೆ ಪೊಲೀಸರೇ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದರೆ ಅವರ ವಿರುದ್ಧವೂ ಐಎಂವಿ ರೀತಿಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಟ್ರಾಫಿಕ್ ಪೊಲೀಸರಿಗೆ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಮಂಗಳೂರಿನ ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಕಚೇರಿಯ ಅಧಿಕೃತ ಮೇಲ್ಗೆ ಬಾಂಬ್ ಬೆದರಿಕೆ ಬಂದಿದ್ದು ಸಿಬ್ಬಂದಿ ಆತಂಕಗೊಂಡಿದ್ದಾರೆ. 5 ಕಡೆ ಬಾಂಬ್ ಇಡೋದಾಗಿ ಕಿಡಿಗೇಡಿಗಳು ಮೇಲ್ ಮಾಡಿದ್ದಾರೆ. ಮಂಗಳೂರಿನ ನೆಹರು ಮೈದಾನ ಬಳಿ ಇರೋ ಆರ್ಟಿಒ ಕಚೇರಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ನಡೆಸಿದ್ದಾರೆ.